ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಶಕುಂತಲಾ ಆಟಕ್ಕೆ ಬ್ರೇಕ್ ಬೀಳ್ತದೆ. ಆತ ಕಡೆ ಗೌತಮ್ ಬದುಕಲಿ ದೊಡ್ಡ ಬಿರುಗಾಳಿ, ಸುಂಟರು ಗಾಳಿ, ಸುನಾಮಿ ಹೇಳ್ತದ. ಹಾಗಿದ್ರೆ ಏನಾಯಿತು, ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮರು ಭೂಮಿಯ ಡೈರಿಯನ್ನು ಓದ್ತಾರೆ. ಡೈರಿಯನ್ನು ಓದಬಾರ್ದು ಅಂತ ಹೇಳಿ ಅಂದ್ಕೊಂಡು ಸಾಕಷ್ಟು ಬಾರಿ ಅವಾಯ್ಡ್ ಮಾಡಿರ್ತಾರೆ. ಆದರೆ ಮಕ್ಕಳು ಅಪ್ಪ ಡೈರಿಯನ್ನು ಓದಲೇಬೇಕು ಅಂತ ಭಾವಿಸಿದ್ದೆ ಒಂದು ಡೈರಿಯನ್ನು ಇಟ್ಟಾಗ ಡೈರಿಯನ್ನು ಓದೇ ಬಿಡೋಣ ಅಂತ ಅಂದ್ಕೊಂಡು ಗೌತಮ್ ಡೈರಿಯನ್ನು ಓದ್ತಾರೆ. ಡೈರಿಯನ್ನು ಓದಿದ್ದೆ ತುಂಬಾ ಖುಷಿ ಆಗತ್ತೆ. ಜೊತೆಗೆ ತನ್ನ ಬಗ್ಗೆ ಭೂಮಿ ಅಂದ್ಕೊಂಡಿರ್ತಕ್ಕಂಥದ್ದು, ಭೂಮಿ ತನ್ನ ಬದುಕಲ್ಲಿ ಎದುರಿಸಿದಂತಹ ಸಂಕಷ್ಟಗಳು ಅದೆಲ್ಲವನ್ನ ಕೂಡ ಎಷ್ಟು ಧೈರ್ಯವಾಗಿ ಫೇಸ್ ಮಾಡಬೇಕು ಮನುಷ್ಯರು ಅನ್ನೋದ್ರ ಬಗ್ಗೆ ಬರೆದಿರ್ತಕ್ಕಂಥ ವಿಚಾರಗಳು ಇದೆಲ್ಲವನ್ನ ಕೂಡ ನೋಡಿದಂಥ ಗೌತಮ್ಗೆ ಅನಿಸುತ್ತೆ ಈ ಒಂದು ಡೈರಿಯನ್ನು ಪಬ್ಲಿಷ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಭೂಮಿಗೆ ಸರ್ಪ್ರೈಸನ್ನು ಕೊಡೋದ್ರ ಮುಖಾಂತರ ಒಂದು ಡೈರಿಗೆ ಅಮೃತ ದಾರಿ ಅಂತಕ್ಕಂಥ ಹೆಸರನ್ನು ಇಡುವುದ್ರ ಮುಖಾಂತರ ಒಂದು ಡೈರಿಯನ್ನು ಸೇಲ್ ಮಾಡ್ತಿದ್ದಾರೆ. ಇದರಿಂದಾಗಿ ಭೂಮಿಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಎಂದೂ ಕೂಡ ಅಂದ್ಕೊಂಡಿರಲಿಲ್ಲ ತಾನು ಒಂದು ಡೈರಿಯನ್ನು ಬರೀಬೇಕು ಅಂತ ಹೇಳಿ. ಅಪ್ಪನು ಹೇಳಿದಂಥ ಮಾತು ನಿಜಕ್ಕೂ ಇವತ್ತು ಭೂಮಿಯನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ತನ್ನ ಮನಸ್ಸಿನ ಭಾವನೆಯನ್ನು ಯಾರತ್ರನಾರು ಹೇಳ್ಕೋಬೇಕು ಅನ್ನಿಸಿದಾಗ ಡೈರಿ ನಮ್ಮ ಸ್ನೇಹಿತರಾಗಿರುತ್ತೆ ಅಂತ ಹೇಳಿ ಭೂಮಿಯ ತಂದೆ ಹೇಳ್ಕೊಟ್ಟಿದ್ರು. ಅದನ್ನೇ ಫಾಲೋ ಮಾಡಿದ್ರು ಭೂಮಿ. ಎಂದೂ ಕೂಡ ಇಂಥ ಒಬ್ಬ ದೊಡ್ಡ ಒಂದು ರೈಟರ್ ಆಗ್ತೀನಿ ಅಂತ ಹೇಳಿ ಭೂಮಿ ಎಂದೂ ಕೂಡ ಅಂದ್ಕೊಂಡಿರಲಿಲ್ಲ. ಆಕೆ ಬರೆದಂಥ ಪುಸ್ತಕವನ್ನು ಕೂಡ ರಿಲೀಸ್ ಮಾಡಿಸ್ಬೋದು ಅನ್ನೋದು ಕೂಡ ಆಕೆಗೆ ಆಲೋಚನೆ ಇರಲಿಲ್ಲ. ಆದರೆ ಇವತ್ತು ಅದೆಲ್ಲವನ್ನ ಕೂಡ ನೋಡಿದ್ದೆ ಭೂಮಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಅತ್ತ ಕಡೆ ಜಯದೇವ್ನನ್ನು ಜೈಲಿಗೆ ಕಳಿಸಿದಂಥ ಶಕುಂತಲಾನೇ ಜಯದೇವ್ನನ್ನು ಬಿಡಿಸೋದ್ರ ಮುಖಾಂತರ ಹೊಸ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ. ಇಲ್ಲಿ ಜಯದೇವ್ಗೆ ಮೊದಲಲ್ಲಿ ಅಮ್ಮನನ್ನು ನಂಬೋದು ಕಷ್ಟ ಆಗುತ್ತೆ. ಯಾಕಂದರೆ ಅಮ್ಮ ತನ್ನನ್ನು ಜೈಲಿಗೆ ಕಳಿಸಿದಂಥವಳು, ತನಗೆ ಶಿಕ್ಷೆ ಆಗಲಿ ಅಂತ ಬಯಸಿದ್ದು. ಅಂಥದ್ದಲ್ಲಿ ನಮ್ಮ ನಾಟಕ ಗೊತ್ತಾದರೆ ಏನು ಮಾಡೋದು ಅಂತ ಯೋಚನೆ ಮಾಡಿದಂತಹ ಶಕುಂತಲಾ ಅವರು ಇಬ್ಬರ ಕಥೆಯನ್ನೇ ಮುಗಿಸೇ ಬಿಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಶಕುಂತಲಾ ಹುಡ್ತಕ್ಕಂತಹ ಇಲ್ಲಿ ಶಕುಂತಲಾ ತನ್ನ ಮಗನನ್ನು ಉದ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಾಟಕವನ್ನು ಮಾಡ್ತಾರೆ. ತನ್ನ ಮಗ ಜಯದೇವ್ ದಿವಾನ್ ಕುಟುಂಬದ ಆಸ್ತಿಯನ್ನು ಕಳ್ಕೊಂಡೇ ಬಿಡ್ತಾನೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಮ್ಮನಾದಂಥ ಶಕುಂತಲಾಗೆ. ಹಾಗಾಗಿ ಇಡೀ ಆಸ್ತಿಯನ್ನು ಕಾಪಾಡ್ಕೋಬೇಕು ಅಂದರೆ ಅದನ್ನು ಗೌತಮೇ ಮಾಡಬೇಕಾಗತ್ತೆ ಅನ್ನೋದು ಕೂಡ ಶಕುಂತಲಾಗೆ ತುಂಬ ಚೆನ್ನಾಗಿ ತಿಳಿದಿರುತ್ತೆ. ಅದೇ ಒಂದು ಕಾರಣದಿಂದಾನೇ ಗೌತಮ ಬಳಿಗೆ ಶಕುಂತಲಾ ಹೋಗಬೇಕು ಅಂತ ಮಾಡಿದೆ. ಎಲ್ಲವನ್ನ ಕೂಡ ತುಂಬ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡುವುದ್ರ ಮುಖಾಂತರ ಪ್ರತಿಯೊಂದನ್ನು ಕೂಡ ಇಲ್ಲಿ ಶಕುಂತಲಾ ಮಾಡಿ ಮುಗಿಸಿರ್ತಾರೆ. ಇನ್ನು ಮುಂದೆ ನಿಜವಾದ ಅಸಲಿ ಆಟ ಶುರುವಾಗತ್ತೆ. ಇಷ್ಟು ದಿನ ನೋಡಿದ್ದಲ್ಲ ಶಕುಂತಲಾ, ಇನ್ನು ಮುಂದೆ ನೋಡೋದು ನಿಜವಾದ ಶಕುಂತಲಾ ಅಂತ ಹೇಳಿದ್ದೆ. ಶಕುಂತಲಾ ತನ್ನ ಬರ್ಡೇ ದಿನ ತನ್ನ ಮುಂದಿನ ಚಿತ್ರದ ಘೋಷಣೆಯನ್ನು ಮಾಡಿದ್ದಾರೆ. ಇದರ ನಡುವೆ ಇಲ್ಲಿ ಭೂಮಿ ಕೂಡ ತನ್ನ ಗಂಡನ ನಿಜಕ್ಕೂ ಕೂಡ ತುಂಬಾ ಪ್ರೀತಿಸ್ತಾರೆ. ಇವತ್ತು ತನ್ನ ಒಂದು ಪುಸ್ತಕವನ್ನು ಈ ರೀತಿ ಗ್ರ್ಯಾಂಡಾಗಿ ಲಾಂಚ್ ಮಾಡಿದ್ದನ್ನು ನೋಡಿದ್ದೆ ಭೂಮಿ ತುಂಬಾ ಖುಷಿಯನ್ನು ಪಟ್ಟು ಗೌತಮ್ಗೆ ಧನ್ಯವಾದವನ್ನು ತಿಳಿಸ್ತಾರೆ. ನನ್ನ ಪುಸ್ತಕ ಎಂದೂ ಕೂಡ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವತ್ತು ಇಷ್ಟರ ಮಟ್ಟಿಗೆ ಅಮೃತಧಾರೆ ಅಂತಕ್ಕಂಥ ಹೆಸರಲ್ಲಿ ನನ್ನ ಪುಸ್ತಕ ಲಾಂಚ್ ಆಗಿದೆ ಅಂತ ತುಂಬ ಖುಷಿ ಪಡಲೇಬೇಕಾಗತ್ತಲ್ವ. ನೀವು ಬರೆದಿರೋ ಪ್ರತಿಯೊಂದು ಪದಗಳು ಅಷ್ಟರ ಮಟ್ಟಿಗಿದೆ. ಯಾರೇ ಓದಿದ್ರು ಕೂಡ ಅದರಿಂದ ಇನ್ಸ್ಪೈರ್ ಆಗಿಬಿಡಬೇಕು, ಅಷ್ಟರ ಮಟ್ಟಿಗೆ ನೀವು ಎಲ್ಲವನ್ನ ಕೂಡ ಬರ್ದಿದ್ದೀರಾ ಅಂತ ಹೇಳಿ ಶಕುಂತಲಾ ತನ್ನನ್ನು ತಾನು ನಿಜವಾಗ್ಲೂ ಕೂಡ ಏನು ಮಾಡೋಕೆ ಹೊರಟಿದ್ದೀನಿ, ಯಾಕೆ ಎಲ್ಲವನ್ನ ಕೂಡ ಇಲ್ಲಿ ಮಗ ಜಯದೇವ್ ಮುಂದೆ ಎಕ್ಸ್ಪ್ರೆಸ್ಸನ್ನು ಮಾಡ್ತಾರೆ. ಇವತ್ತು ತಾನು ಈ ರೀತಿ ಇರುವುದಕ್ಕೆ ಕಾರಣ ನೀನು, ನಿನ್ನಿಂದಾನೇ ಇವತ್ತು ನಾನು ಈ ರೀತಿ ನಾಟಕ ಮಾಡಬೇಕಾಯ್ತು. ಇಡೀ ಒಂದು ಆಸ್ತಿಯನ್ನು ಮತ್ತೆ ಗೌತಮ್ಗೆ ಕೊಡಿಸೋದ್ರ ಮುಖಾಂತರ ದಿವಾನ್ ಕುಟುಂಬದ ಆಸ್ತಿಯನ್ನು ಖಂಡಿತ ಗೌತಮ್ ಕಾಪಾಡ್ಕೋತಾನೆ ಅಂತ ಗೊತ್ತಿತ್ತು. ಅದೇ ಸಮಯದಲ್ಲಿ ನಾನು ಈ ರೀತಿಯಾಗಿ ಬದಲಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಮಗನ ಮುಂದೆ ತೋರಿಸಿದ್ದು, ಜೊತೆಗೆ ಎಲ್ಲರ ನಂಬಿಕೆ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೆ. ಈಗ ನೋಡಿದ್ಯಾ ದಿವಾನ್ ಕುಟುಂಬದ ಆಸ್ತಿ ಗೌತಮ್ ಕೈ ಸೇರಿದೆ. ಮೊದಲು ಹೇಗೆ ಅದನ್ನು ನಮ್ಮ ಕೈವಶ ಮಾಡ್ಕೊಂಡ್ವೋ ಅದೇ ರೀತಿಯಾಗಿ ಈ ಬಾರಿ ಕೂಡ ನಾವು ಇಡೀ ಆಸ್ತಿಯನ್ನು ನಮ್ಮ ಕೈವಶ ಮಾಡ್ಕೋಬೇಕಾಗತ್ತೆ. ಆದರೆ ಈ ಬಾರಿ ನೀನು ಏನೇನೋ ಮಾಡಿಕೊಂಡು ಎಡಮಾಟ್ ಮಾಡಿಕೊಂಡ್ರು ಕಳ್ಕೊಂಡ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಜಯ್. ಇನ್ನು ಮುಂದೆ ನಾನು ಹೇಳಿದಾಗೆ ನೀನು ಕೇಳಬೇಕಾಗತ್ತೆ ಅಂತ ಹೇಳಿ ಶಕುಂತಲಾ ಹೇಳ್ತಾರೆ.
ಖಂಡಿತ ಮಾಮ್, ನೀನು ಏನೇ ಹೇಳ್ತೀಯೋ ಅದನ್ನೇ ಮಾಡ್ತಾ ಹೋಗ್ತೀನಿ ಅಂದಾಗ ಸುಮ್ಮನೆ ಹೇಳುವುದಲ್ಲ, ನನಗೆ ಹೇಳೋದನ್ನೇ ಮಾಡಬೇಕು ನೀನು ಅಂದಾಗ ಖಂಡಿತ ಮಾಮ್ ಅಂತ ಹೇಳಿದೆ. ಜಯದೇವ್ ಫುಲ್ ಖುಷಿ ಆಗ್ಬಿಡ್ತಾರೆ. ನನ್ನಮ್ಮ ನನ್ನನ್ನು ಬಿಡಿಸಿದ್ರು, ನನ್ನಿಂದ ನನ್ನಮ್ಮ ಇದ್ದಾರೆ, ಯಾರು ಕೂಡ ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಅನ್ಕೋತಿದ್ದಾರೆ. ಇದರ ನಡುವೆ ಆ ಕಡೆ ಭೂಮಿಗೆ ಒಂದು ರೀತಿಯಲ್ಲಿ ಭಯ ಆತಂಕ ಶುರುವಾಗಿದೆ. ನಮ್ಮ ಮನೆ ತುಂಬಾ ಖುಷಿಯಿಂದ ಇದೆ. ಇಂಥ ಒಂದು ಖುಷಿಯಿಂದ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಆತಂಕ ಜಾಸ್ತಿ ಆಗುತ್ತೆ, ಏನಾದರೂ ಅನಾಹುತ ಘಟಿಸ್ಬಿಡುತ್ತೆ ಅಂತ ಹೇಳಿ ಅಂತ ಭೂಮಿ ಗೌತಮ್ ಹತ್ರ ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊಂಡಾಗ ಯಾಕೆ ಆ ರೀತಿ ಅನ್ಕೋತೀರ, ಆ ರೀತಿ ಆಗೋದಿಲ್ಲ, ಖಂಡಿತವಾಗ್ಲೂ ಕೂಡ ಎಲ್ಲವೂ ಒಳ್ಳೆಯದೇ ಆಗತ್ತೆ. ನಮ್ಮ ಖುಷಿಯನ್ನು ಹಾಳು ಮಾಡೋದಕ್ಕೆ ಯಾರೂ ಕೂಡ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಭೂಮಿಯನ್ನು ಗೌತಮ್ ಸಮಾಧಾನವನ್ನು ಪಡಿಸ್ತಾರೆ. ಇದರ ನಡುವೆ ಜಯದೇವ್ ಸೈನ್ ಬೇಕಾಗಿದೆ ಇವರು ಕಂಪ್ನಿಯನ್ನು ಮುಂದುವರಿಸೋದಕ್ಕೆ, ಯಾವುದೋ ಒಂದು ಕೆಲಸದ ವಿಷಯವಾಗಿ ಆ ಒಂದು ಫುಲ್ಫಿಲ್ ಮಾಡದೇ ಇದ್ದರೆ, ಅವರು ಹೇಳಿದ ಆರ್ಡರ್ಸ್ನ ಕರೆಕ್ಟ್ ಟೈಮ್ಗೆ ಕೊಡದೇ ಇದ್ದರೆ ಅದರಿಂದ ಕೂಡ ಗೌತಮ್ ಒಂದು ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಜಯದೇವ್ ಸೈನ್ ಬೇಕೇ ಬೇಕಾಗಿದೆ. ಹಾಗಾಗಿ ಪೃಥ್ವಿ ಗೌತಮ್ ಹತ್ರ ಬಂದಿದೆ, ಬ್ರೂ ಜಯದೇವ್ ಸೈನ್ ಬೇಕಾಗಿದೆ, ಇಲ್ಲಾಂದರೆ ಖಂಡಿತ ತೊಂದರೆ ಆಗತ್ತೆ ಅಂತ ಕೇಳಿದಾಗ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಶಕುಂತಲಾ ಹೋಗಲಿಕ್ಕೆ ರೆಡಿ ಆಗ್ತಾರೆ. ಇದರ ನಡುವೆ ಜಯದೇವ್ ಬಳಿಗೆ ಶಕುಂತಲಾನೇ ಹೋಗಬೇಕು ಅಂತ ಹೇಳೋದು ಪಾರ್ಥ ಆಗಿದ್ದಾರೆ. ಯಾಕಂದರೆ ಪಾರ್ಥಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಜಯದೇವ್ ಹತ್ರ ಯಾರೇ ಹೋಗಿ ಮಾತಾಡಿದ್ರು ಕೂಡ ಖಂಡಿತ ಜಯದೇವ್ ಉಲ್ಟಾನೇ ಹೊಡಿತಾರೆ ಅಂತ. ಹಾಗಾಗಿ ಇಲ್ಲಿ ಪಾರ್ಥ ತನ್ನ ಅಮ್ಮ ಶಕುಂತಲಾ ಹೋದರೆ ಮಾತ್ರ ಈ ಕೆಲಸ ಆಗತ್ತೆ ಅಂತ ಅಂದ್ಕೊಂಡಿದ್ದೆ. ತನ್ನ ಅಣ್ಣನ ಹತ್ರ ಹೇಳ್ತಾರೆ, ನೋಡು ಫಸ್ಟ್ ಅವನ ಹತ್ರಕ್ಕೆ ಹೋಗೋದೇನು ಬೇಡ, ಅದಕ್ಕಿಂತ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಕಂಪ್ಲೀಟ್ ಮಾಡೋದಕ್ಕೆ ಅಂತ ನೋಡು, ಅದು ಸಾಧ್ಯ ಆಗದೆ ಇದ್ದಾಗ ಫೈನಲಿ ನೋಡೋಣ, ಆದರೆ ಕಂಪ್ನಿಗೆ ಯಾವುದೇ ರೀತಿಯಲ್ಲೂ ಕೂಡ ಲಾಸ್ ಆಗಬಾರ್ದು ಅಂತ ಹೇಳಿ ಗೌತಮ್ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದೆ. ಪಾರ್ಥ ಬಂದು ಶಕುಂತಲಾ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ, ಮೊಮ್ ದಯವಿಟ್ಟು ನೀನು ಜಯದೇವ್ ಹತ್ರ ಹೋಗಿ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡು ಬರಬೇಕಾಗಿದೆ. ಯಾಕಂದರೆ ಅವನಿದ್ದಾಗ ತೊಗೊಂಡಿದ್ದಂಥ ಆರ್ಡರ್ ಈಗ ನಾವು ಕೊಡಬೇಕಾಗಿದೆ. ಏನಾದರೂ ಅವನ ಸೈನ್ ಇಲ್ಲದೆ ಇದ್ದರೆ ಖಂಡಿತ ನಮಗೆ ಪ್ರಾಬ್ಲಮ್ ಆಗುತ್ತೆ, ದುಡ್ಡು ಅವನ ಅಕೌಂಟ್ಗೆ ಹೋಗುತ್ತೆ. ಏನಾದರೂ ಸೈನ್ ಹಾಕಿದ್ರೆ ಎಲ್ಲ ಪ್ರಾಬ್ಲಮ್ ಕೂಡ ಸಾರ್ಟ್ಔಟ್ ಆಗುತ್ತೆ ಅಂತ ಪಾರ್ಥ ಹೇಳಿದಾಗ ಮೊದಲಲ್ಲಿ ಇಲ್ಲ ಆಗೋದಿಲ್ಲ ಅನ್ನೋ ರೀತಿಯಲ್ಲೇ ನಡ್ಕೋತಾರೆ ಶಕುಂತಲಾ, ಅನುಮಾನ ಬರಬಾರ್ದು ಅಂತ. ನಂತರ ಸರಿ ಆಯಿತು ತೊಗೋತೀನಿ ಅಂತ ಹೇಳಿ ತೊಗೋತಾರೆ. ಆ ಕಡೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಶಕುಂತಲಾಗೆ. ಬಿಕಾಸ್ ಶಕುಂತಲಾನೇ ಎಲ್ಲ ಪ್ರಾಬ್ಲಮ್ಸ್ನ ಕೂಡ ಕ್ರಿಯೇಟ್ ಆಗೋ ಹಾಗೆ ಮಾಡಿತು. ಯಾಕಂದರೆ ತಾನು ಮನೆಯವ್ರ ಹತ್ರ ಮತ್ತಷ್ಟು ವಿಶ್ವಾಸವನ್ನು ಗಳಿಸ್ಕೋಬೇಕಾದ್ರೆ ಈ ಒಂದು ವಿಷಯ ತುಂಬಾ ಮುಖ್ಯ ಆಗಿತ್ತು ಶಕುಂತಲಾಗೆ. ಹಾಗಾಗಿ ಆ ಒಂದು ಫೈಲ್ನ ತೊಗೊಂಡು ಜಯದೇವ್ ಬಳಿಗೆ ಶಕುಂತಲಾ ಬರ್ತಾರೆ. ಜಯದೇವ್ ನನ್ನ ಸೈನ್ ಮಾಡು ಅಂತ ಹೇಳ್ತಿದ್ದಾರೆ. ಏನು ಮಾಮಿ ಇದು ಪೇಪರ್ಸ್ ಅಂತ ಹೇಳಿ ಜಯದೇವ್ ಕೇಳಿದಾಗ ಅದು ನೀನು ಕಂಪ್ನಿಗೆ ಸಂಬಂಧಪಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಬರ್ಕೊಡ್ಬೇಕಾಗಿರೋ ಪೇಪರ್ಸ್ ಅಂತ ಹೇಳ್ತಾರೆ. ಜೊತೆಗೆ ಆ ಒಂದು ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ ಅಂದಾಗ ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಂಗೆ ತುಂಬಾ ದುಡ್ಡು ಬರುತ್ತಮ್ಮ ನನ್ನದೇ ಅಕೌಂಟ್ಗೆ, ಏನು ಮಾತಾಡ್ತಿದ್ಯಾ, ನಾನು ಅದನ್ನೆಲ್ಲ ಕಳ್ಕೋಬೇಕಾ, ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಹೇಳಿ ಜಯದೇವ್ ಹೇಳಿದಾಗ ಏನೋ ಇದು ತಲೆಹರಟೆ ಥರ ಆಡ್ತೀಯಲ್ಲ, ಒಂದು ಕಲ್ಲು ಬೇಕಾ ನಿನಗೆ, ಬೆಟ್ಟ ಹೊಡಿಬೇಕು ನಾವು ಅಂತ ಹೇಳಿದೆ. ಸೈನ್ ಹಾಕಿಸ್ಕೊತಾರೆ. ಕೊನೆಗೂ ಕೂಡ ಇಲ್ಲಿ ಶಕುಂತಲಾ ಅಂದ್ಕೊಂಡಾಗೆ ಆಗಿದೆ. ಆ ಕಡೆ ಗೌತಮ್ನ ಜನರಲ್ ಚೆಕಪ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಭೂಮಿ ಇವತ್ತು ಡಾಕ್ಟರ್ ಕರೆ ಮಾಡಿದ್ದೆ, ತುಂಬಾ ಜಾಗರೂಕತೆಯಿಂದ ಮಾತಾಡ್ತಿದ್ದಾರೆ, ಇಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತುಂಬ ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಗೌತಮ್ ಆರೋಗ್ಯ ಹದಗೆಟ್ಟಿದ್ಯಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.